ಇವತ್ತು ಕೊರಟಗೆರೆಯಲ್ಲಿ ರೈತರ ಪರವಾಗಿ ನಾವು ಇಂಡಿಯಾ ಮೈತ್ರಿಕೂಟದಿಂದ ಒಂದು ಸ್ಟ್ರೈಕ್ ಹಮ್ಮಿಕೊಂಡಿದ್ವಿ. ಪ್ರತಿಭಟನೆ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ವಿ. ಈಗಾಗಲೇ ಈ ಸರ್ಕಾರ ಬಹಳ ಅಧೋಗತಿಗೆ ಹೋಗಿದೆ. ಖಜಾನೆ ಎಲ್ಲ ಖಾಲಿ ಮಾಡಿಕೊಂಡು ಈಗ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ರೈತರ ದುಡ್ಡು ಕಿತ್ಕೊಂಡು, ರೈತರದು ಬಡವರದು ದುಡ್ಡು ಕಿತ್ಕೊಂಡು ಎಲ್ಲದರಲ್ಲೂ ಜಾಸ್ತಿ ಮಾಡಿ ಅದನ್ನ ಕಿತ್ಕೊಂಡು ಅವರ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ, ರೈತರಿಗೆ ಅನ್ಯಾಯ ಮಾಡಬೇಡಿ. ಅವರು ದೇಶದ ಬೆನ್ನೆಲುಬು. ನೀವು ಒಂದೊಂದೇ ಏಟ್ ಹೊಡೆದು ಅವ್ರ ಬೆನ್ಮೂಳೆನ್ ಮುರಿತಾ ಇದ್ದೀರಿ. ದಯಮಾಡಿ ಅವ್ರ ಶಾಪ ನಿಮ್ಗೆ ಒಳ್ಳೇದಲ್ಲ. ಇದು ನಿಮ್ಮ ಕಟ್ಟೆ ಕಡೆ ಆಟ ಅನ್ನೋ ರೀತಿ ಆಡ್ತಾ ಇದ್ದೀರಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ಬಹಳ ಉಗ್ರ ಹೋರಾಟಕ್ಕೆ ಹೋಗುತ್ತೆ. ಆಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಪ್ರತಿ ವರ್ಷ 6,000 ಕೊಡೋದ್ರಲ್ಲಿ ಈಗಾಗಲೇ 21ನೇ ಕಂತು ರಿಲೀಸ್ ಮಾಡಿದ್ರು ಮೊನ್ನೆ ಮೋದಿ ಅವರು. ಯಡಿಯೂರಪ್ಪನವ್ರು ಇದ್ದಾಗ ಅದಕ್ಕೆ 4,000 ಸೇರ್ಸ್ ಕೊಡ್ತಿದ್ರು, ಅದನ್ನ ನಿಲ್ಸಾಕಿದ್ರಿ. ಸರಿ, ಬೊಮ್ಮಾಯಿನವ್ರು ಬಂದಾಗ ರೈತರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ವಿದ್ಯಾನಿಧಿ ಅಂತ ಮಾಡಿದ್ರು, ಅದನ್ನ ಬರ್ತಿದ್ದಂಗೆ ನಿಲ್ಸಾಕಿದ್ರಿ. ಆಮೇಲೆ ಹೈನುಗಾರಿಕೆಗೆ ಏನ್ ಪ್ರೋತ್ಸಾಹಧನ ಕೊಡ್ತಿದ್ರಿ ಅದನ್ನ ನಿಲ್ಸಿದಿರಿ. ಈ ರೀತಿ ಕರೆಂಟ್ 3 ಗಂಟೆ ಕರೆಂಟ್ ಕೊಡ್ತಿದ್ರಿ. ರೈತ ಏನ್ ಬೆಳಿಬೇಕು? ರಾತ್ರಿ ಹೊತ್ತು ಹೋಗಿ ಆ ಹೊಲದಲ್ಲಿ ಏನ್ ಒದ್ದಾಡ್ಬೇಕು? ಎಷ್ಟು ಹಾವು ಕಡತದಿಂದ ಎಷ್ಟು ರೈತರು ಸತ್ತಿದ್ದಾರೆ. ನೀವು ಯಾಕೆ ಬಹಳ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ಅಂತ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಬಹಳ ತೀವ್ರವಾದ ಹೋರಾಟಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ. ಇದಕ್ಕೆ ಈಗಲೇ ಎಚ್ಚರಿಕೆ ಕೊಟ್ಟು ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಹೇಳಿ ನನ್ನ ಮಾತು. ಈ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ನಾವೇನಕ್ಕೆ ಇವತ್ತು NDA ಒಕ್ಕೂಟ ರೈತರ ಪರವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ ಅಂತಂದ್ರೆ, ಇದು ಒಂದು ರೈತ ವಿರೋಧಿ ಸರ್ಕಾರ. ಇದು ಕಾರಣ ಏನು ಅಂತಂದ್ರೆ, ಇವರು ಯಾವುದೇ ಒಂದು ನಿರ್ಧಾರನ ಒಂದು ರೈತರ ಪರವಾಗಿ ಇವರ ಏನು 2.5 ವರ್ಷ ಆಡಳಿತದಲ್ಲಿ ಒಂದೇ ಒಂದು ತೀರ್ಮಾನವನ್ನ ಸಹ ಮಾಡಿಲ್ಲ. ಕಾರಣ ಏನು ಅಂತ ಅಂದ್ರೆ, ಈ ಹಿಂದೆ 2006ರಲ್ಲಿ ಮತ್ತು 2018ರಲ್ಲಿ 2 ಸಾರಿನೂ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ HD ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಒಂದು ಸಾರಿ 40,000 ಕೋಟಿ, ಮತ್ತೊಂದು ಸಾರಿ 26,000 ಕೋಟಿಯನ್ನ ಸಾಲ ಮನ್ನಾ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ರೈತರ ಬಗ್ಗೆ ಇದ್ದಂತ ಕಾಳಜಿ ಮುಖ್ಯ ಆಗುತ್ತೆ. ಇವರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇವರಿಗೆ. ಆದ್ರಿಂದ ಇವರು ರೈತ ವಿರೋಧಿ ನಡೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನನ ಒಂದು ಕಾರ್ಯಕ್ರಮ, ಅದು ರೈತರು ಇರ್ಬೋದು, ಮತ್ತೊಂದಿರ್ಬೋದು, ಈ ರಾಜ್ಯದ ಯಾವುದೇ ಸಮಸ್ಯೆ ನಾಗರಿಕ ಒಂದು ಪ್ರಶ್ನೆ ಮಾಡಿದ್ರೆ ಸರ್ಕಾರಕ್ಕೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ತೋರಿಸ್ತಾರೆ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ 28% ಸ್ಲ್ಯಾಬ್ ಇದ್ದಂತ GSTನ 12% ತಂದಿಳಿಸಿ ಮಾಡ್ತಾರೆ. ಅದೇ ಒಂದು ತುಪ್ಪದ ಬೆಲೆ ನಮ್ದು 1 ಲೀಟರ್ಗೆ 90 ರೂಪಾಯಿ ಕಡಿಮೆ ಆಗ್ತದೆ. ಆದ್ರೆ ಇವರು ಅದಕ್ಕೆ 6+3 9% ಸೇರಿಸಿ ಅದೇ 90 ರೂಪಾಯಿನ ಜಾಸ್ತಿ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮತ್ತು ಈ ಕರ್ನಾಟಕ ಸಾರ್ವಜನಿಕರಿಗೆ ಹೆಚ್ಚುವರಿಯಾಗಿ ಅಧಿಕಾರ ಮಾಡ್ತಾರೆ. ಇದು ಯಾರು ರೈತರ ಪರವಾಗಿರದೆ, ಯಾರು ಸಾರ್ವಜನಿಕರು ಪರವಾಗಿದ್ದಾರೆ? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ಮುಂದಿನ ದಿನದಲ್ಲಿ ಈ ಕರ್ನಾಟಕ ರಾಜ್ಯ ಜನ ತೀರ್ಮಾನ ಮಾಡ್ಬೇಕು. ಇವ್ರ ದುರಾಡಳಿತನ ಮುಂದಿನ ದಿನಗಳಲ್ಲಿ ಕಿತ್ತಾಕಿ ಈ ರೈತರ ಪರವಾಗಿರೋಂತ ಸರ್ಕಾರನ ಈ ಕರ್ನಾಟಕದ ಮಹಾಜನತೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಕೇಳ್ಕೊ. ಈ ದಿನ ಕೊರಟಗೆರೆ NDA ಮೈತ್ರಿಕೂಟದ ವತಿಯಿಂದ ರೈತ ವಿರೋಧಿ ಕಾಂಗ್ರೆಸ್ ಧೋರಣೆಯ ವಿರುದ್ಧ ಏನು BJP ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ, ಅದೇ ರೀತಿ ನಮ್ಮ ಕೊರಟಗೆರೆನಲ್ಲಿ NDA ಮೈತ್ರಿಕೂಟದಿಂದ ಈ ದಿನ ಪ್ರತಿಭಟನೆ ಮಾಡಿ ಏನು ಒಂದು ತಹಸೀಲ್ದಾರ್ಗೆ ಮನವಿ ಪತ್ರನ ಸಲ್ಲಿಸ ಅಂತ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಏನು ಒಂದು ಕಾಂಗ್ರೆಸ್ ಸರ್ಕಾರ ಏನ್ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಏನು ಬೆಂಬಲ ಬೆಲೆ ಕೊಡದಂಗೆ, ಉಚಿತ ವಿದ್ಯುತ್ ಕೊಡದಂಗೆ, ಏನು ಬೆಳೆ ಪರಿಹಾರ ಕೊಡದಂಗೆ, ನೆರೆಗೆ ಪರಿಹಾರ ಕೊಡದಂಗೆ ಏನು ಒಂದು ವಿರೋಧಿ ಧೋರಣೆ ಅನುಸರಿಸ್ತಿದೆ. ಅದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ NDA ಮೈತ್ರಿಕೂಟ ಇದನ್ನ ರೈತರಿಗೆ ಪರಿಹಾರ ಕೊಡಬೇಕು. ಈ ಕೂಡಲೇ ಎಲ್ಲಾ ತರದ ಏನು ರೈತರಿಗೆ ಸಿಗ ಅಂತ ಪರಿಹಾರ ಸೌಲಭ್ಯಗಳನ್ನ ಒದಗಿಸ್ಬೇಕು ಅಂತ ಹೇಳಿ ಏನು ಒಂದು NDA ಮೈತ್ರಿಕೂಟದಿಂದ ಕೊರಟಗೆರೆನಲ್ಲಿ ಈ ದಿನ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮಾನ್ಯರೇ, ರೈತರಿಗೆ ಈಗ ಪ್ರತಿ 3 ವರ್ಷದಿಂದ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ. ನೆರೆ ಬಂದಾಗ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ, ಬೆಲೆ ಕುಸಿತ ಆದಾಗ ಬೆಲೆಗೆ ಪ್ರೋತ್ಸಾಹಧನ ಕೊಡ್ತಾ ಇಲ್ಲ, ಏನು ಇವರು ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಪಂಪ್ ಸೆಟ್ಗೆ ವಿದ್ಯುತ್ ಕೊಡ್ತಾ ಇಲ್ಲ.
ಏನು ಒಂದು ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮ್ಗಳು ರೈತರಿಗೆ ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ 25,000 ಕಟ್ಟಿದ್ರೆ ಸಾಕು ಅವ್ರಿಗೆ ಟ್ರಾನ್ಸ್ಫಾರ್ಮ್ ಕೊಡ್ತಾ ಇದ್ರು. ಈಗ 3 ಲಕ್ಷ ಆದ್ರೂ ಸಹ ಟ್ರಾನ್ಸ್ಫಾರ್ಮ್ಗಳು ಸಿಗ್ತಾ ಇಲ್ಲ. ಅದಾದ್ಮೇಲೆ ಎಲ್ಲಾ ಒಂದು ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಭತ್ತ ಆಗಿರ್ಬೋದು, ಎಲ್ಲಾ ರೈತರುಗಳಿಗೆ ಭಾರಿ ತೊಂದರೆ ಆಗ್ತಿದೆ. ಅದಕ್ಕೊಂದು ಪ್ರೋತ್ಸಾಹ ಧನನೂ ಕೊಡ್ತಾ ಇಲ್ಲ. ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಅವರ ಕುರ್ಜಿ ಕಾಳಗ ಮಾಡ್ಕೊಂಡು ಅವರ ಸಂಪುಟ ಪುನರ್ರಚನೆ ಮಾಡ್ಕೊಳ್ಳೋ ಒಂದು ಹಂತದಲ್ಲಿ 1 ತಿಂಗಳಿಂದ ಇಡೀ ರಾಜಕೀಯ ವ್ಯವಸ್ಥೆನೆ, ಆಡಳಿತ ವ್ಯವಸ್ಥೆನೆ ಕುಸ್ತೋಗಿದೆ. ಸರ್ಕಾರ ನಿಷ್ಕ್ರಿಯ ಆಗಿದೆ. ಈ ಕೂಡಲೇ ಸರ್ಕಾರದ ಘನತೆವೆತ್ತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ರೈತರುಗಳ ಕಷ್ಟ ಸುಖನ ಸ್ಪಂದಿಸ ಅಂತ ಕೆಲಸ ಮಾಡ್ಬೇಕು, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅದನ್ನ ಬಿಟ್ಟು ಈ ರೀತಿನಲ್ಲಿ ಅವರ ಧೋರಣೆ ಅನುಸರಿಸ್ತಿದ್ದಾರೆ. 80%ಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ರೈತರುಗಳು ಅವ್ರಿಗೆ ಓಟ್ ಹಾಕಿದ್ದಾರೆ. ಆ ಒಂದು ರೈತರ ಅನ್ನದಾತರ ಋಣ ತೀರ್ಸ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ NDA ಮೈತ್ರಿಕೂಟದಿಂದ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನಿವತ್ತು ಈ ಬಿಜೆಪಿ ಮತ್ತೆ JDS ಎರಡು ಸೇರ್ಕೊಂಡು NDA ಮೈತ್ರಿಕೂಟದಲ್ಲಿ ಏನಿವತ್ತು ರೈತರ ಬಗ್ಗೆ ನಾವು ಹೋರಾಟ ಮಾಡ್ಬೇಕು ಅಂತ ಹೊರಟಿದೀವಿ. ಇವತ್ತು ಸರ್ಕಾರ ವಿರುದ್ಧವಾಗಿ ಸರ್ಕಾರದಿಂದ ರೈತರಿಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ. ಸುಮ್ಮನೆ ಎಲ್ಲಾ ನೋಡಿದ್ರೆ ರೈತರು ದೇಶದ ಬೆನ್ನೆಲುಬು ಅಂತಾರೆ. ಯಾವ ಬೆನ್ನೆಲುಬು ಐತೆ? ಏನು ಇಲ್ಲ. ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ರೈತರಿಗೆ ಕೇಂದ್ರ ಸರ್ಕಾರದ 6,000 ಇವ್ರು 4,000 10,000 ದುಡ್ಡು ಕೊಡ್ತಾ ಇದ್ರು. ಅದನ್ನು ಕಿತ್ಕೊಂಡ್ರು. ರೈತ ವಿಮೆಗಳು ಯಾವ ಬರ್ತಾ ಇಲ್ಲ. ಆಮೇಲೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು ಸಬ್ಸಿಡಿಗಳಿದ್ವು. ಇವತ್ತು ಸಬ್ಸಿಡಿಗಳೆಲ್ಲ ನಿಲ್ಸಿದ್ದಾರೆ. ಆ ಮನೆ ಪಾಪ ಬೇಡ್ಕಂತಾರೆ ಅವ್ರ ರೈತರು. ಏನು ಕಬ್ಬಿಗೆ ಒಂದು ಜಾಸ್ತಿ ಕೇಳಿಲ್ಲ, ಬರೀ 3,500 ರೂಪಾಯಿ ದುಡ್ಡು ಕೇಳ್ತಿದ್ದಾರೆ. ಇವ್ರು 3,200ರಿಂದ 100 ರೂಪಾಯಿ ಕೊಡೋದಕ್ಕೆ ಅವ್ರು 50 ರೂಪಾಯಿ ಕೊಡ್ತೀವಿ, ನೀವು 5 ಭಿಕ್ಷೆ ಕೊಟ್ಟಂಗೆ. ಕಮ್ನರ 50 ರೂಪಾಯಿ ಕೊಡೋದು, ಶುಗರ್ ಫ್ಯಾಕ್ಟ್ರಿನವರು ಇವ್ರು 50 ರೂಪಾಯಿ ಕೊಡೋದು. ಆ ಮಟ್ಟಕ್ಕೆ ಹೋಗಿ ರೈತರನ್ನ ಇವತ್ತು ಭಿಕ್ಷೆ ಬೇಡ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ. ಇವತ್ತು ಈ ಸರ್ಕಾರ ಇದೇ ಮಟ್ಟಕ್ಕೆ ಹೋದ್ರೆ ಇವನ್ ಹಾಲಿನ ಪ್ರೋತ್ಸಾಹ ಧನ ಯಡಿಯೂರಪ್ಪನವರು 5 ರೂಪಾಯಿ ಸಹಾಯಧನ ಅಂತ ಮಾಡಿದ್ರು. ಇದುವರೆಗೂ 6 ತಿಂಗಳಾದ್ರೂ ದುಡ್ಡು ಕೊಡೋಕೆ ಇವ್ರ ಕೈಲಿ ಆಗೋದಿಲ್ಲ. ಮಹಿಳೆಯರು ನಾವು 2,000 ಕೊಟ್ಬಿಟ್ವಿ, ಅಕೌಂಟ್ಗೆ ಹಾಕ್ತೇವೆ ಅಂತಾರೆ. ಯಾವ ದುಡ್ಡು ಕೊಟ್ಟಿದ್ದಾರೆ ಇವರು? 200 ಯೂನಿಟ್ ಕರೆಂಟ್ ಅಂದ್ರು. 200 ಯೂನಿಟ್ ಕೊಟ್ಟವ್ರೆ. ಸಾಮಾನ್ಯ ರೈತ ಅವನು 25 ಯೂನಿಟ್ ಬಳಸ್ಕೊಂಡ್ಗೆ ಅವನಿಗೆ 10% ಜಾಸ್ತಿ, 200 ಯೂನಿಟ್ ಸೇರಿಸಿ 27 ಯೂನಿಟ್ ಕೊಡ್ತಾರೆ. ಇವತ್ತಿನ ಕರೆಂಟ್ ಒಂದು ಯೂನಿಟ್ಗೆ 700 ರೂಪಾಯಿ ರೇಟ್ ಮಾಡಿದ್ದಾರೆ. ಅವ್ನು ಮಾಮೂಲಿ ಏನ್ ಕಟ್ತಿದ್ದ ಅದಕ್ಕೆ ಡಬಲ್ ಇವತ್ತು ಕಟ್ತಾ ಇದ್ದಾನೆ. ಎಲ್ಲಾ ರೀತಿ ರೈತರ ಕಡೆಯಿಂದ ಸ್ಕೀಮ್ ಮಾಡಿ ಹೊರಟಿದ್ದಾರೆ ಬಿಟ್ರೆ ಯಾವುದೇ ಉದ್ಧಾರ ಆಗಂತ ಕೆಲಸ ಮಾಡಿಲ್ಲ. ಈ ಸರ್ಕಾರ ಬರೀ ಕುರ್ಚಿ ಕಿತ್ತಾಡ್ದಾಗ ಒದ್ದಾಡ್ ಸಾಯ್ತಾ ಇದೆ. ಆದಷ್ಟು ಇವ್ರಿಗೆ ಯೋಗ್ಯತೆ ಆದ ಸರ್ಕಾರ ಮಾಡ್ಲಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನ್ಗೋಗ್ಬಿಡ್ಲಿ. ಯಾರು ಇರೋ ಅಂತ ಉತ್ತಮವಾದ ಕೆಲಸ ಮಾಡೋರು ಮಾಡ್ಲಿ. ಇವತ್ತು ಈ ಪಕ್ಕದ ರಾಷ್ಟ್ರಗಳೆಲ್ಲ ನೋಡಿದ್ರೆ 3,800 ರೂಪಾಯಿ ಟನ್ ಕಬ್ಬಿ ಕೊಡ್ತಾವ ರೈತರಿಗೆ. ನಮ್ ಕರ್ನಾಟಕ ಬಂದಿರೋದೇನ್ ದುರಂತ. ಎಲ್ಲಾ ಮಿನಿಸ್ಟರ್ಗಳೇ ಸಕ್ಕರೆ ಫ್ಯಾಕ್ಟ್ರಿಗಳಿರೋದು, ಎಲ್ಲ ಮಂತ್ರಿಗಳೇ ಇರೋದು. ಅವ್ರು ಹೇಳಿದ್ದೆ ಆಟ ಆಡಿ ಮಾಡಿದ್ದೆ ಕಾನೂನು. ಆ ಮಟ್ಟಕ್ಕೆ ಹೋಗಿ ಇವತ್ತು ರೈತರು ಬೀದಿಗೆ ಬರೋ ಸ್ಥಿತಿ ಬಂದಿದೆ. ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾವ್ರೆ. ಅದ್ರ ಬಗ್ಗೆ ನಮ್ಮಪ್ಪನ ಕ್ವಶನೇ ಮಾಡಿಲ್ಲ. ಅದನ್ನ ಏನಂತ ಕೇಳೋ ಮಟ್ಟಕ್ಕೆ ಹೋಗಿಲ್ಲ. ಇದೇ ಮಟ್ಟಕ್ಕೆ ಮುಂದುವರೆದು ನಾಳೆ ಬೆಳಗ್ಗೆ ರೈತರು ಬೀದಿಗಿಳಿದಾಗ ಅನುಮಾನನಿಲ್ಲ ಅಂತ ಹೇಳ್ತಾ ನಾನು ನನ್ನ ಮಾತು